ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಇದು ಒಂದು ಗಣೇಶ ಹಬ್ಬದ ದಿನನೇ ಏನಪ್ಪ ಅದು ಅಂತ ಅಂದರೆ, ಎರಡು ಗಣೇಶನ ವಿಸರ್ಜನೆ ಮಾಡಬೇಕಿತ್ತು. ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾಯಿದ್ದು ಎರಡು ಗಣೇಶನು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೋಡೋಕ್ಕೆ ಎರಡು ಕಾಣಿಸ್ತು. ಬಟ್ ಆ ಬೀಟ್ ಇದೆಯಲ್ಲ, ಅವರಿಗೆ ನಾವು ನಮಗೆ ಅವರು ಅಂತ ಅಂದ್ಬಿಟ್ಟು ಬೀಟ್ ಮಾಡಿಕೊಂಡು, ಅಂದರೆ ತಮಟೆ ಸೌಂಡ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ. ಡಿ ಜೆ ಅಂತ ಏನಿಲ್ಲ ಇವಾಗ, ಜಸ್ಟ್ ಬ್ಯಾಂಡೇನೆ ಅಲ್ವಾ. ಹಾಗಾಗಿ ಆ ಬೀಟ್ಗೆ ಅವರು ಸ್ಟೆಪ್ಸ್ ಹಾಕ್ತಿದ್ರಲ್ಲ, ಅವ್ರಿಗಿಂತ ನಾವು ನಮಗಿಂತ ಅವರು ಅಂತ ಎಲ್ಲ ಏಜ್ನವರು, ಚಿಕ್ಕ ಮಕ್ಕಳಂತೂ ಫುಲ್ ಕ್ರೇಜು. ಈ ಮಿಡಲ್ಲು ಹೈಸ್ಕೂಲ್ ಲೆವೆಲ್ ಮಕ್ಕಳಂತೂ ಸಿಕ್ಕಾಪಟ್ಟೆ ಕ್ರೇಜಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಏನು ಕ್ರೇಜು ಏನೋ, ಎಲ್ಲ ಏನೇ ಇದ್ರೂ ಇದೊಂದು ಹಬ್ಬದಲ್ಲಿ ಎಲ್ಲರೂ ಒಟ್ಟುಗೂಡಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಮನೆಯಲ್ಲೂ ಅಷ್ಟೇ, ಏರಿಯಾದಲ್ಲೂ ಅಷ್ಟೇನೆ. ಎಲ್ಲ ಹುಡುಗರದು ಇದೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬವನ್ನು ಮಾಡ್ತಾರೆ. ಗಣೇಶನ ಕೂರಿಸೋದ್ರಿಂದ ಹಿಡಿದು ವಿಸರ್ಜನೆ ಮಾಡೋವರೆಗೂ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಬಂದು ಇನ್ನೊಂದು ಗಣೇಶ, ನಮ್ಮ ಮನೆ ಪಕ್ಕದಲ್ಲೇ. ನಾವು ಗಣೇಶ ನೋಡಿಕೊಂಡು ಅಲ್ಲೇ ಆರ್ಕೆಸ್ಟ್ರಾ ನಡೀತಾ ಇತ್ತು ಆವತ್ತಿನ ದಿನ. ಆರ್ಕೆಸ್ಟ್ರಾ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಹೊರಟ್ವಿ. ಅಲ್ಲೂ ಚಿಕ್ಕ ಚಿಕ್ಕ ಗಣೇಶಗಳನ್ನ ಮನೆಯಲ್ಲಿ ಕೂರಿಸಿದಂಥವ್ರು ಬಿಡೋಕ್ಕಾಗಲ್ಲ ಅಂತಂದವರು ಇಲ್ಲಿಗೆ ತಂದು ಕೊಟ್ಬಿಡ್ತಾರೆ. ಅವರು ಗಣೇಶ ವಿಸರ್ಜನೆ ಮಾಡೋ ದಿನ ಬಿಟ್ಕೊತಾರೆ. ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಪಾರ್ಕ್ಗೆಲ್ಲ ಫುಲ್ ಡೆಕೋರೇಷನ್ ಮಾಡಿಸಿದ್ರು. ನಾವು ಪ್ರಸಾದ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ. ನೆಕ್ಸ್ಟ್ ಅವತ್ತಿನ ದಿನ ಇಲ್ಲಾಂದರೆ 2-3 ಗಣೇಶನ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇದು ಒಂದು ಫಸ್ಟ್ ಹೋಗಿದ್ದು ಇದು ಗಣೇಶ ದೇವಸ್ಥಾನನೇ. ಇದು ಕೂಡ ನಮ್ಮ ಏರಿಯಾದಲ್ಲೇ ಇರೋದು. ಡೆಕೋರೇಷನ್ ಅಂತೂ ಅದ್ದೂರಿಯಾಗಿ ಮಾಡಿದರು. ದಸರಾ, ಮೈಸೂರು ಅಂತಂದ್ರೇ ದಸರಾ ಅಂದ್ರೇ ಲೈಟಿಂಗ್ಸು. ಹಾಗೇ ನಮ್ಮ ಮೈಸೂರಿನಲ್ಲಿ ಯಾವುದೇ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ರು ಅಂತಂದ್ರೂ ಲೈಟಿಂಗ್ಸೇ ಮೇಯ್ನ್ ಇರೋದು. ಸೊ ಆ ಲೈಟಿಂಗ್ಸ್ ದಸರಾ ಲೈಟಿಂಗ್ಸ್ ನೋಡೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ. ಈ ದೇವಸ್ಥಾನದ ಲೈಟಿಂಗ್ಸ್ ಅಷ್ಟೇ ತುಂಬ ಚೆನ್ನಾಗಿತ್ತು, ಅದ್ದೂರಿಯಾಗಿತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅನ್ನೋ ಅಷ್ಟು ಮಟ್ಟಿಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ದೇವಸ್ಥಾನದಲ್ಲಿ 11 ದಿನವೂ ಪ್ರತಿದಿನವೂ ಒಂದೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತಾಯಿತ್ತು. ನಾವು ಹೋಗಿದ್ದ ದಿನ ತಮಿಳ್ನಾಡಿಂದ ಕರೆಸಿದ್ರು ಭರತನಾಟ್ಯಂ ಡ್ಯಾನ್ಸರ್ಸ್ನ. ಅವ್ರದ್ದು ಒಂದು ಸೀನ್, ಕೃಷ್ಣದು ಸೀನು, ನಮ್ಗೆ ಅದಷ್ಟು ಅರ್ಥ ಆಗಲಿಲ್ಲ, ಅಷ್ಟೊಂದು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಅದರದ್ದು ಒಂದು ಡ್ಯಾನ್ಸ್ ನಡೀತಾಯಿತ್ತು. ಆ ಸೀಕ್ವೆನ್ಸ್ ತುಂಬ ಚೆನ್ನಾಗಿತ್ತು. ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ಸು ಅದು ಇದು ನೋಡಿದಾಗ ತುಂಬ ಖುಷಿಯಾಯಿತು. ನೆಕ್ಸ್ಟು ಈ ಕಾಂಪಿಟೇಷನ್ ಅಲ್ಲ ಇದು. ಇಲ್ಲಿ ಎಲ್ಲರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಪ್ರೋಗ್ರಾಮ್ಸ್ನ ಕೊಡ್ಬೋದು. ಈ ಹಬ್ಬದಲ್ಲಿ ಎಲ್ಲ ಸ್ಕೂಲ್ಗಳಿಂದ ಅಥವಾ ಇಂಡಿವಿಜುವಲ್ ಪ್ರೋಗ್ರಾಮ್ಸ್ ಕೊಡ್ಬೋದು. ನೆಕ್ಸ್ಟ್ ಇಯರು ನನ್ನ ಮಕ್ಕಳನ್ನು ಕೊಡಲಿ ಅಂತ ಅನ್ನೋದು ಒಂದು ಇದು. ನೋಡೋಣ, ಇವರು ಈಗ ಕಲಿತಾ ಇದ್ದಾರೆ, ನೆಕ್ಸ್ಟು ಕೊಡ್ತಾರೇನೋ ಗೊತ್ತಿಲ್ಲ, ನೋಡಬೇಕು. ಪ್ರಯತ್ನ ಅಂತೂ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಇಯರ್ ಪ್ರೋಗ್ರಾಮ್ ಕೊಡಿಸ್ಬೇಕು ಅನ್ನೋದು ನನ್ನದು ಒಂದು ಆಸೆ ಇದೆ. ನೋಡೋಣ. ನಾವು ಇದೆಲ್ಲ ಪ್ರೋಗ್ರಾಮ್ ಇದನ್ನೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ಹೊರಟ್ವಿ ಮನೆಗೆ. ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಈ ಡೆಕೋರೇಷನ್ ನನಗೆ ನೋಡೋಕ್ಕೆ ಅಷ್ಟು ಕಣ್ಣು ಸಾಲಲ್ಲ ಅನ್ನೋ ಅಷ್ಟು ಡೆಕೋರೇಷನ್ಸ್ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಒಂಥರ ಫುಲ್ ಖುಷಿಯಾಗುತ್ತೆ. ಮೈಸೂರು ಈ ಟೈಮ್ಗಳಲ್ಲಿ, ದಸರಾ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಳ್ಳೋಕ್ಕೆ. ಪಾರ್ಕಲ್ಲಿ ಕೂರಿಸೋದು, ಪಾರ್ಕ್ ಮೇಂಟೆನೆನ್ಸ್ ನೋಡಿದ್ರೇ ಖುಷಿಯಾಗುತ್ತೆ ನಮಗೆ. ಮೈಸೂರು ಅಂದ್ರೇ ಕ್ಲೆನ್ಲಿ ಸಿಟಿ, ಸ್ವಚ್ಛತಾ ನಗರಿ. ಅದು ಒಂಥರ ಹೇಳಿ ಮಾಡಿಸ್ದಾಗಿದೆ ಆ ಹೆಸರನ್ನು. ಇದು ನಮ್ಮನೆ ಹತ್ರ ಕೂರಿಸಿದಂಥ ಗಣೇಶ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ನಮಗೂ ಎಲ್ಲರಿಗೂ ಆರತಿ ಕೊಟ್ಟು ಮನೆ ಹತ್ರನೇ ಬಂದು ನಾವು ಅಲ್ಲಿ ಆರತಿ ತೊಗೊಂಡು ಗಣೇಶ ನೋಡಿದ್ವಿ. ಗಣೇಶ ತುಂಬ ಚೆನ್ನಾಗಿದೆ. ಈಗ ಎಲ್ಲ ಕಡೆಯೂ ಡಿ ಜೆ ಕ್ಯಾನ್ಸಲಾಗಿ ಎಲ್ಲ ಬರೀ ಬ್ಯಾಂಡು, ತಮಟೆ, ನಗಾರಿ ಈ ಥರ ಓಲ್ಡ್ ಫ್ಯಾಷನ್ಗೆ ಹೊರಟೋದ್ರು. ಅದೊಂಥರ ಖುಷಿಯಾಗೈತೆ ಬಿಡಿ, ಚೆನ್ನಾಗಿತ್ತು. ಎಲ್ಲರದ್ದು ಅವ್ರದ್ದು ಕ್ರೇಜ್ ಎಷ್ಟು ಮಟ್ಟಿಗೆ ಕ್ರೇಜ್ ಇರುತ್ತೆ ಗಣೇಶದ. ಆ ಸ್ಟೆಪ್ಸಲ್ಲಿ ಗೊತ್ತಾಗುತ್ತೆ. ನಾವು ಡಿ ಜೆ ಹಾಕಿದ್ರೆ ಅದು ಗೊತ್ತಾಗಲ್ಲ, ಇದ್ರಲ್ಲಿ ಗೊತ್ತಾಗುತ್ತೆ ಅವರು ಎಷ್ಟು ಕ್ರೇಜ್ ಇರುತ್ತೆ ಅಂತ. ಆ್ಯಂಡ್ ಇದು ಲಾಸ್ಟ್ ಗಣೇಶ ನಮ್ಮ ಏರಿಯಾದಲ್ಲಿ. ವೀರಗಾಸೆ, ಪೂಜಾ ಕುಣಿತ, ಡೊಳ್ಳು ಕುಣಿತ ಎಲ್ಲರನ್ನೂ ಕರೆಸಿ ಲಾಸ್ಟ್ ಇದು ಮಾಡಿದ್ರು. ನಮ್ಮ ಮೈಸೂರಲ್ಲಿ ಫೇಮಸ್ ಏನಪ್ಪ ಅಂದರೆ ದಸರಾದಲ್ಲಿ ಜಂಬೂ ಸವಾರಿ. ಜಂಬೂ ಸವಾರಿ ಏನಿದೆ ಆ್ಯಸ್ ಇಟ್ ಈಸ್ ಹಾಗೇನೇ ಆನೆ ಮೇಲೆ ಗಣೇಶನ ಜಂಬೂ ಸವಾರಿನಲ್ಲೇ ಮಾಡಿ ಕೂರಿಸಿ ಮೆರವಣಿಗೆ ಮಾಡಿ ಅದನ್ನು ವಿಸರ್ಜನೆ ಮಾಡಿದಂತೂ ಅದ್ದೂರಿಯಾಗಿ ಮಾಡಿದ್ರು. ಅದು ದರ್ಬಾರ್, ಅದು ಸೆಟ್ಟು ಅಷ್ಟೇ, ಗಣೇಶ ಕೂರಿಸಿದ ಸೆಟ್ಟುನು ದರ್ಬಾರ್ ಟೈಪಲ್ಲೇ ಇತ್ತು.
ತುಂಬ ಚೆನ್ನಾಗಿತ್ತು. ಚಿಕ್ಕ ಗಣೇಶ ಬಟ್ ಚೊಕ್ಕವಾಗಿ ಚೆನ್ನಾಗಿ ಆ ಡೆಕೋರೇಷನ್ನು ಇದು ಇದು ಆನೆ ಎಲ್ಲಿದು ಅಂತ ಗೊತ್ತಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಜನಗಳಿಗೆ ಏನೂ ತೊಂದರೆ ಮಾಡ್ದೇ ಎಷ್ಟು ಚೆನ್ನಾಗಿ ಏನೂ ಆಗ್ದೇ ಪಳಗಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಸೇಮ್ ನಮಗೆ ಜಂಬೂ ಸವಾರಿ ನೋಡ್ದಂಗೆ ಅಂತ ಅನ್ನಿಸ್ತು. ತುಂಬ ಖುಷಿಯಾಯಿತು. ಇದೊಂದು ಲಾಸ್ಟ್ ಇದು ಗಣೇಶ ಇದು ನಮ್ಮ ಏರಿಯಾದಲ್ಲಿ. ಇದನ್ನು ನೋಡಿ ಎಷ್ಟು ಜನ ಸೇರಿದ್ರಂದರೆ ಜಂಬೂ ಸವಾರಿ ಸೇರೋ ಅಷ್ಟು ಜನ ಎಲ್ಲ ಅಕ್ಕಪಕ್ಕದ ಏರಿಯಾದವರು, ಮಕ್ಕಳು, ದೊಡ್ಡವರು ಎಲ್ಲರೂ ಆನೆ ಜಂಬೂ ಸವಾರಿನೇ ಇದು ಆನೆ ದಸರಾನೇ ನೋಡ್ತಾ ಇದ್ದೀವೇನೋ ಅನ್ನೋಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.